ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಎಲ್ಲ ಬಾಗಿಲುಗಳು ಮುಚ್ಚಿದಾಗ ದೇವರು ಯಾರೂ ಊಹಿಸಲಾಗದ ಮಾರ್ಗವನ್ನು ತೆರೀತಾರೆ ಎಂಬುದನ್ನು ಮರಿಬೇಡಿ. ನೀವು ನಂಬಿದ ದೈವಶಕ್ತಿ ಎಂದಿಗೂ ತಡ ಮಾಡೋದಿಲ್ಲ ಮತ್ತು ಎಂದಿಗೂ ತಪ್ಪು ಮಾಡೋದಿಲ್ಲ. ನೀವು ಅವನ ದೈವಿಕ ಆಟವನ್ನು ಅರ್ಥ ಮಾಡಿಕೊಂಡಂತೆ ಜೀವನ ಬದಲಾಗುತ್ತೆ. ಸತ್ಯವನ್ನು ಕೇಳಿದರೆ ನೀವು ಆಘಾತಕ್ಕೆ ಒಳಗಾಗ್ತೀರ. ಈ ಪ್ರಮುಖ ಘಟನೆ ನಿಮ್ಮನ್ನು ಆಘಾತಕ್ಕೆ ಒಳಗಾಗಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮ ಮೌನವನ್ನು ನೋಡಿ ನಿರ್ಣಯಿಸಿ, ನಿಮ್ಮ ತೀಕ್ಷ್ಣ ನೋಟವನ್ನು ನೋಡಿ ಭಯಪಟ್ಟು ನಿಮ್ಮ ಬಗ್ಗೆ ಸುಳ್ಳು ಹಬ್ಬಿಸಿದವರು ಇದ್ದಾರಾ? ಸತ್ಯವನ್ನು ಕೇಳಿದರೆ ನೀವು ಆಘಾತಕ್ಕೆ ಒಳಗಾಗ್ತೀರ. ಸತ್ಯವು ಆಘಾತಕಾರಿಯಾಗಿರುತ್ತೆ. ಹೌದು ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಸತ್ಯ ನಿಮ್ಮ ನಿದ್ದೆಯನ್ನು ಕಸಿದುಕೊಳ್ಳುತ್ತೆ. ನೀವು ನಿಮ್ಮ ಕಿವಿಗಳನ್ನು ನಂಬುವುದಿಲ್ಲ, ಆದರೆ ಫ್ರೆಂಡ್ಸ್, ನಿಮ್ಮ ಮಾಹಿತಿಗಾಗಿ ನಾವು ನಿಮಗೆ ಹೇಳ್ತಾ ಇದ್ದೇವೆ. ಈ ಘಟನೆ ನಿಮ್ಮ ಜೀವಿತಾವಧಿ ನಡೆಯುತ್ತೆ ಮತ್ತು ಇದು ನಿಮ್ಮ ಸ್ವಂತ ಒಳ್ಳೆಯದಕ್ಕಾಗಿ ನಡೀತಾ ಇದೆ. ಇದರ ಹಿಂದಿನ ಸತ್ಯವನ್ನು ನೀವು ಕೇಳಿದಾಗ ದಯವಿಟ್ಟು ನಮಗೆ ಧನ್ಯವಾದವನ್ನು ಹೇಳ್ತೀರಾ. ಇಂದಿನ ನಮ್ಮ ಭವಿಷ್ಯವಾಣಿ ತಪ್ಪಾದರೆ ಇಂದಿನಿಂದ ನಾವು ಭವಿಷ್ಯ ನುಡಿಯೋದನ್ನೇ ನಿಲ್ಲಿಸ್ತೇವೆ. ನನ್ನ ಏಕೈಕ ವಿನಂತಿ ಏನು ಅಂದರೆ, ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರು ಕೂಡ ಇದನ್ನು ಕೊನೆಯವರೆಗೂ ನೋಡಬೇಕು ಮತ್ತು ನಾವು ನಿಮಗೆ ಹೇಳೋದನ್ನು ಅವರ ಜೀವನದಲ್ಲಿ ಅನ್ವಯಿಸಬೇಕು, ಅಳವಡಿಸ್ಕೊಳ್ಬೇಕು. ಇದನ್ನು ಒಮ್ಮೆ ಮಾತ್ರ ಬಳಸಿ ಫ್ರೆಂಡ್ಸ್. ಮುಂದಿನ 48 ಗಂಟೆಗಳಲ್ಲಿ ಲಕ್ಷಗಳಲ್ಲಿ ಅಲ್ಲ, ಕೋಟಿಗಳಲ್ಲಿ ಆಟ ಆಡಬಹುದು. ಕೋಟಿಗಳಲ್ಲಿ ಆಟ ಆಡುವ ಜನ ನಿಮಗೆ ಹೇರಳವಾದ ಸಂಪತ್ತು ಮತ್ತು ಸಂಪತ್ತನ್ನು ನೀಡ್ತಾರೆ. ಮತ್ತು ನಿಮ್ಮನ್ನು ತೊಂದರೆಗೊಳಿಸುತ್ತಿರುವ ಶತ್ರುಗಳು ನಿಮ್ಮ ದುಷ್ಟ ಕೃತ್ಯಗಳಿಗೆ ಪ್ರತಿಫಲವನ್ನು ತಮ್ಮ ದುಷ್ಟ ಕೃತ್ಯಗಳಿಗೆ ಪ್ರತಿಫಲವನ್ನು ಅವರು ಪಡಿತಾರೆ. ಇದೆಲ್ಲ ಕೂಡ ನಿಮ್ಮದೇ ಕೆಲವು ಉದ್ದೇಶಪೂರ್ವಕವಲ್ಲದ ತಪ್ಪುಗಳಿಂದ ಆಗ್ತಾ ಇರುತ್ತೆ. ಅದನ್ನು ನಾನು ಈಗ ನಿಮಗೆ ನಿಲ್ಲಿಸಬೇಕು, ಆ ತಪ್ಪುಗಳನ್ನು ಅಂತ ಹೇಳ್ತೇನೆ. ಆದ್ದರಿಂದ ಎಲ್ಲವನ್ನು ಕೂಡ ಇಲ್ಲಿ ವಿವರವಾಗಿ ನಾವು ತಿಳಿಸಿದ್ದೇವೆ. ನೀವು ಯಾವ ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದೀರಿ? ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಜವಾಗಿಯೂ ಕೂಡ ಮಾತೃದೇವಿಯನ್ನು ಪ್ರಾರ್ಥಿಸುವವರೆಲ್ಲರೂ ಕೂಡ ಅವ್ರ ಮೇಲೆ ಪ್ರೀತಿಯಿಂದ ಜೈ ಮಾತಾರಾಣಿ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಜವಾದ ಹೃದಯದಿಂದ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಜೈ ಮಾತಾರಾಣಿ ಅಂತ ಕಮೆಂಟ್ ಮಾಡಿ. ಆ ತಾಯಿ ನಿಮಗೆಲ್ಲರೂ ಕೂಡ ಮಾತಾದೇವಿಯ ಆಶೀರ್ವಾದ ಮತ್ತು ಪ್ರೀತಿ ನಿಮಗೆ ನೇರವಾಗಿ ಪಡಿತೀರಾ. ನಿಮ್ಮ ಇಡೀ ಕುಟುಂಬ ಅವುಗಳನ್ನು ಸ್ವೀಕಾರ ಮಾಡುತ್ತೆ. ಫ್ರೆಂಡ್ಸ್, ನಿಮ್ಮ ಶತ್ರುಗಳು ನಿಮ್ಮನ್ನು ತುಂಬ ತೊಂದರೆಗೆ ಒಳಗಾಗಿಸ್ತಾ ಇದ್ದಾರೆ. ಇವರು ನಿಮಗೆ ಅಪಾರ ನೋವನ್ನು ಉಂಟು ಮಾಡ್ತಿದ್ದಾರೆ. ನಿಮ್ಮ ಜೀವನವನ್ನು ಕೊನೆಗೊಳಿಸೋದಕ್ಕೆ ಒಂದು ಪಿತೂರಿ ಕೂಡ ಇತ್ತು. ಆದರೆ ಮಾತಿನಂತೆ ದೇವರು ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಕೂದಲೆಳೆ ಕೂಡ ಅವ್ರಿಗೆ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಇದು ನಿಮಗೆ ಸಂಭವಿಸಿದೆ. ಅದಕ್ಕಾಗಿಯೇ ಇಲ್ಲಿಯವರೆಗೆ ಯಾರೂ ನಿಮಗೆ ಹಾನಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಈಗ ಶತ್ರು ಮಾಡಿದ ಯೋಜನೆ ಏನಿದೆ ಅವನ ಮೇಲೆ ತಿರುಗುಬಾಣ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋವನ್ನು ಮುಂದುವರಿಸೋಣ. ಆದರೆ ಮೊದಲು ನಮ್ಮ ತಂಡವು ನಮ್ಮ ದೈನಂದಿನ ಜಾತಕಗಳನ್ನು ತಯಾರಿಸೋದಕ್ಕೆ ಹಗಲಿರುಳು ಶ್ರಮಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಇದೇ ರೀತಿಯ ಜಾತಕಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ತಂಡದ ಶ್ರಮವನ್ನು ಶ್ಲಾಘಿಸಬೇಕೆಂದು ನಾವು ವಿನಂತಿಸ್ತೇವೆ. ಅಲ್ಲದೆ ಶಿವನ ನಿಜವಾದ ಭಕ್ತರು ಕಮೆಂಟ್ ಬಾಕ್ಸಲ್ಲಿ ಹರ ಹರ ಮಹಾದೇವ ಅಂತ ಬರಿಬೇಕು. ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಶಾಶ್ವತವಾಗಿರಲಿ. ಈಗ ನಿಮ್ಮ ಶತ್ರುವಿಗೆ ಏನಾಗಲಿದೆ ಎಂಬುದರ ಕುರಿತು ಮಾತನಾಡೋಣ. ಫ್ರೆಂಡ್ಸ್, ನಿಮ್ಮ ಮಾಹಿತಿಯಾಗಿ ನಿಮ್ಮ ಶತ್ರುವಿಗೆ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದು ಅವನ ಜೀವನವನ್ನು ಸಂಪೂರ್ಣವಾಗಿ ಅಲುಗಾಡಿಸುವಷ್ಟು ದುರಂತ. ಅದನ್ನು ಕೇಳಿದ ತಕ್ಷಣ ಅವನ ಪಾದದ ಕೆಳಗಿನಿಂದ ನೆಲ ಜಾರಿ ಹೋಗುವಷ್ಟು ದುರಂತ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ನಿಮ್ಮ ಶತ್ರುವಿಗೆ ತುಂಬ ಗಂಭೀರವಾದ ದುರಂತ ಅನ್ನೋದು ಸಂಭವಿಸಲಿದೆ. ಅದು ಅವನ ಜೀವವನ್ನು ಸಹ ಕಳೆದುಕೊಳ್ಬೋದು. ಮತ್ತು ಇದರೊಂದಿಗೆ ಸ್ನೇಹಿತರ ಬಹಳ ಸಂತೋಷ ನಿಮ್ಮ ಬಾಗಿಲನ್ನು ತಟ್ಟುತ್ತೆ. ಅನೇಕ ಯಶಸ್ಸುಗಳು ನಿಮಗಾಗಿ ಕಾಯ್ತಾ ಇದೆ. ಯಾಕೆಂದರೆ ಈಗ ನಿಮ್ಮ ಜಾತಕದಲ್ಲಿ ವಿಶೇಷ ಯೋಗಗಳಾದ ಕುಜಯೋಗ, ವಿಪರೀತ ರಾಜಯೋಗ, ಗುಪ್ತಧನ ಯೋಗ ಮತ್ತು ರುದ್ರಯೋಗಗಳು ರೂಪುಗೊಂಡಿವೆ. ಆದ್ದರಿಂದ ನೀವು ಎಂದಿಗೂ ಊಹಿಸದ ಮಹತ್ತರವಾದ ವಿಷಯಗಳನ್ನು ಸಾಧಿಸ್ತೀರಾ.
ಈ ಶುಭ ಸುದ್ದಿ ಯಾವ ಕ್ಷೇತ್ರಗಳಿಂದ ಬರುತ್ತೆ ಮತ್ತು ನೀವು ಏನು ಗಮನದಲ್ಲಿ ಇಟ್ಕೊಳ್ಬೇಕು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ಒದಗಿಸ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೆ ಎಚ್ಚರಿಕೆಯಿಂದ ವೀಕ್ಷಿಸೋದಕ್ಕೆ ಮರಿಬೇಡಿ. ದೈನಂದಿನ ಜಾತಕದ ಬಗ್ಗೆ ಹೇಳೋದಾದರೆ, ಇಂದು ನಿಮ್ಮ ವ್ಯವಹಾರ, ಉದ್ಯೋಗ, ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಬಹಿರಂಗಪಡಿಸ್ತೇವೆ. ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯೋದು ಪ್ರಯೋಜನಕಾರಿ ಅಂತ ನೀವು ಭಾವಿಸಿದರೆ ನೀವು ತಪ್ಪಾಗಿ ಭಾವಿಸ್ತೀರ. ಹಾಗೆ ಮಾಡೋದ್ರಿಂದ ಭವಿಷ್ಯದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಆದ್ದರಿಂದ ನಿಮ್ಮ ಸಮಯವನ್ನು ಅರ್ಥಪೂರ್ಣವಾಗೋದಕ್ಕೆ ವಿನಿಯೋಗ ಮಾಡೋದು ಉತ್ತಮವಾಗಿರುತ್ತೆ. ಮಂಗಳದೇವನ ಆಶೀರ್ವಾದದಿಂದ ನಿಮ್ಮ ಭವಿಷ್ಯ ಸಂಪೂರ್ಣವಾಗಿ ಬದಲಾಗುತ್ತೆ. ಹೌದು ಫ್ರೆಂಡ್ಸ್, ಶಕ್ತಿಯ ದೇವತೆನೇ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಉತ್ಸಾಹಕರಾಗಿದ್ದಾರೆ. ಆದ್ದರಿಂದ ದಯವಿಟ್ಟು ಉಳಿದೆಲ್ಲವನ್ನು ಬಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ಮುಂದಿನ 48 ಗಂಟೆಗಳ ಕಾಲ ನಿಮ್ಮ ಸಂಪೂರ್ಣ ಮತ್ತು ನಿಖರವಾದ ಜಾತಕವನ್ನು ನಾವು ನಿಮಗೆ ಹಂಚಿಕೊಳ್ಳಲಿದ್ದೇವೆ. ಮುಂಬರುವ ಸಮಯ ಏನಿದೆ ನಿಮಗೆ ಹೇಗೆ ಇರುತ್ತೆ, ಮಂಗಳದೇವ ನಿಮ್ಮ ಜೀವನದಲ್ಲಿ ಯಾವ ಸಂತೋಷಗಳನ್ನು ತರ್ತಾನೆ, ನೀವು ಆರ್ಥಿಕ ಪ್ರಯೋಜನಗಳನ್ನು ಎಲ್ಲಿ ಪಡಿತೀರಾ, ನೀವು ಅನುಸರಿಸಬೇಕಾದ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳು ಸಹ ಇಲ್ಲಿ ಇವೆ. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ವಿಶೇಷವಾಗಿರುತ್ತೆ. ದಯವಿಟ್ಟು ಇದನ್ನು ಕೊನೆಯವರೆಗೂ ಕೂಡ ನೋಡಿ ಮತ್ತು ಒಂದು ಕ್ಷಣ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಸೂಚಿಸಿದಂತೆ ನಿಖರವಾಗಿ ಮಾಡಿ. ಆಗ ಮಾತ್ರ ನೀವು ಯಶಸ್ಸಿನತ್ತ ಸಾಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಹತಾಶೆಗೊಳಿಸುವ ಅಗತ್ಯ ಇಲ್ಲ. ಸೂಚಿಸಿದಂತೆ ಮಾಡಿ ಯಶಸ್ಸು ಅನುಸರಿಸುತ್ತೆ. ಆದ್ದರಿಂದ ಫ್ರೆಂಡ್ಸ್, ಈ ವಿಶೇಷ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲಿಗೆ ಮಂಗಳದೇವನ ಎಲ್ಲ ನಿಜವಾದ ಭಕ್ತರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಮಂಗಳದೇವ ಅಂತ ಕಮೆಂಟ್ ಮಾಡಿ. ಆ ಅಂಗಾರಕನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಮತ್ತು ಮಹಾಪುರುಷ ಯೋಗ ಅನ್ನೋದು, ರುಚಕ ಮಹಾಪುರುಷ ಯೋಗ ಏನಿದೆ, ಇದೀಗ ನಿಮಗೆ ವರವಾಗಿದೆ, ನಿಮ್ಮ ಪರವಾಗಿ ಇರುತ್ತೆ. ಪರಾಕ್ರಮ ಯೋಗ ಕೂಡ ರೂಪುಗೊಂಡಿದೆ. ಭೂಮಿ ಲಾಭ ಯೋಗ ಕೂಡ ರೂಪುಗೊಂಡಿದೆ. ಇದರಿಂದಾಗಿ ನಿಮ್ಮ ಎಲ್ಲ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುತ್ತೆ. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋ ನಿಜವಾಗಿ ಕೂಡ ವಿಶೇಷವಾಗಿದೆ ಮತ್ತು ನೀವು ಇದನ್ನು ಕೊನೆಯವರೆಗೂ ನೋಡಬೇಕು. ಈಗ ಮಂಗಳದೇವನ ಆಶೀರ್ವಾದ ನಿಮ್ಮ ಗ್ರಹಗಳಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ತರ್ತಾ ಇದೆ. ಈ ಬದಲಾವಣೆ ನಿಮಗೆ ಅತ್ಯಂತ ಶುಭಕರವಾಗಿರುತ್ತೆ. ಯಾಕೆಂದರೆ ಮಂಗಳದೇವ ನಿಮ್ಮ ಅದೃಷ್ಟವನ್ನು ಬೆಳಗಿಸೋದಕ್ಕೆ ಮುಂದಾಗಿದ್ದಾರೆ. ಸಂಪತ್ತನ್ನು ಸಂಪಾದಿಸುವ ಬಲವಾದ ಸಾಧ್ಯತೆಗಳು ಹೊರಹೊಮ್ಮಿವೆ. ಈಗ ನೀವು ಎಲ್ಲ ದಿಕ್ಕುಗಳಿಂದಲೂ ಕೂಡ ಆರ್ಥಿಕ ಲಾಭವನ್ನು ಪಡಿತೀರಾ ಮತ್ತು ಒಳ್ಳೆಯ ಸುದ್ದಿಗಳು ಸಹ ನಿಮ್ಮನ್ನು ತಲುಪುತ್ತೆ. ಹೌದು ಫ್ರೆಂಡ್ಸ್, ನೀವು ಮಂಗಳದೇವನ ಹೆಸರನ್ನು ಪ್ರಾರ್ಥಿಸುತ್ತಾ ಕೈಗೊಳ್ಳುವ ಯಾವುದೇ ಕೆಲಸ ಕೂಡ ಶುಭಕರವಾಗಿರುತ್ತೆ ಮತ್ತು ಯಶಸ್ಸಿನ ಭರವಸೆಯನ್ನು ನೀಡುತ್ತೆ. ಯಾಕೆಂದರೆ ಈ ಸಮಯದಲ್ಲಿ ಮಂಗಳದೇವನ ದೃಷ್ಟಿ ನಿಮ್ಮ ಮೇಲೆ ಇದೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ಮಂಗಳದೇವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಅನ್ನೋದು ಪ್ರಾರಂಭ ಆಗಿದೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸ್ಫೋಟ ಅನ್ನೋದು ಸಂಭವಿಸಲಿದೆ. ಫ್ರೆಂಡ್ಸ್, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ಅನ್ನೋದು ಸಂಭವಿಸಲಿದೆ. ಭಗವಾನ್ ಶ್ರೀರಾಮನು ನಿಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸೋದ್ರಿಂದ ನಿಮ್ಮ ಜೀವನವು ಇನ್ನು ಮುಂದೆ ಒಂದೇ ಆಗಿರೋದಿಲ್ಲ. ಆದ್ದರಿಂದ ನಿಮ್ಮ ಜೀವನ ಹೊಸ ತಿರುವು ಅನ್ನೋದು ಪಡೆಯುತ್ತೆ. ನಿಮ್ಮ ಅದೃಷ್ಟ ಸೂರ್ಯನಂತೆ ಬೆಳಗುತ್ತೆ. ನೀವು ತುಂಬಾ ಸಂತೋಷದಿಂದ ಇರ್ತೀರಾ. ಓ ದೇವರೇ, ನೀನು ನನ್ನ ಜೀವನವನ್ನು ಬದಲಾಯಿಸಿದ್ದೀಯಾ ಅಂತ ನೀವು ನಿಮಗೆ ಹೇಳ್ಕೊಳ್ತೀರಾ. ನೀವು ಎಂದಿಗೂ ಊಹಿಸದಷ್ಟು ಒಳ್ಳೆಯ ಸುದ್ದಿಯನ್ನು ನೀವು ಸ್ವೀಕಾರ ಮಾಡ್ತೀರಾ. ನಿಮ್ಮ ಹೃದಯವನ್ನು ಸಂತೋಷದಿಂದ ತುಂಬುವ ಒಳ್ಳೆಯ ಸುದ್ದಿ. ನಿಮ್ಮ ಮಾಹಿತಿಯಾಗಿ, ನಿಮ್ಮ ಶತ್ರುವಿನ ಜೀವನ ಕೂಡ ಈಗ ಅಂತ್ಯಗೊಳ್ಳುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ. ಶತ್ರುವಿನ ಅಹಂಕಾರದ ಅಂತ್ಯ ಆಗುತ್ತೆ. ಅವನ ಮನೆಯಲ್ಲಿ ವಿನಾಶದ ದೃಶ್ಯಗಳು ಕಾಣುತ್ತೆ. ಅವನ ದಬ್ಬಾಳಿಕೆ ಈಗ ಕೊನೆಗೊಳ್ಳುತ್ತೆ. ಅವನ ದೌರ್ಜನ್ಯ ಸಾಕು, ಈಗ ಅವನ ಶೋಷಣೆಗಳು ಕೊನೆಗೊಳ್ಳುತ್ತೆ. ಪಾಪದ ಪಾತ್ರೆ ತುಂಬಿದೆ ಮತ್ತು ಅವನ ಅಂತ್ಯ ಖಚಿತ. ಹೌದು ಫ್ರೆಂಡ್ಸ್, ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಾ. ಈಗ ಅವನು ನಾಶವಾಗ್ತಾನೆ. ಯಾರೂ ಅವನನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಯಾವಾಗಲೂ ಕೆಟ್ಟದಲ್ಲಿ ಮಾತನಾಡುವ ಆ ವ್ಯಕ್ತಿ ಈಗ ವಿನಾಶದ ಹಂಚಿನಲ್ಲಿದ್ದಾನೆ. ನಾನು ನಿಮಗೆ ಹೇಳ್ತೇನೆ, ಈ ಮನುಷ್ಯನು ತನ್ನ ದ್ವೇಷದಿಂದ
ಕುರುಡ ಆಗಿದ್ದಾನೆ. ಅವನು ನಿಮ್ಮ ಜೀವವನ್ನು ತೆಗೆದುಕೊಳ್ಳೋದಕ್ಕೆ ಹಲವು ಬಾರಿ ಸಂಚು ರೂಪಿಸಿದ, ಆದರೆ ಅವನು ಎಂದಿಗೂ ಯಶಸ್ವಿ ಆಗಲಿಲ್ಲ. ಯಾಕೆಂದರೆ ಭಗವಾನ್ ಶ್ರೀರಾಮನು ನಿಮ್ಮ ಮೇಲೆ ಭಕ್ತಿ ಮತ್ತು ಪರಾಕ್ರಮಿ ಹನುಮಂತನ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ಅವರು ಯಾರು ಕೂಡ ನಿಮಗೆ ಏನು ಮಾಡೋದಕ್ಕೆ ಕೂಡ ಆಗಿಲ್ಲ. ನೀವು ವರ್ಷಗಳ ಕಠಿಣ ಪರಿಶ್ರಮವನ್ನು ಸಹಿಸಿಕೊಂಡ ಹಂಬಲ ಏನಿದೆ ಸಹಕಾರಗೊಳ್ತಾ ಇದೆ. ದೇವರು ಎಲ್ಲರಿಗೂ ಅವಕಾಶವನ್ನು ನೀಡ್ತಾನೆ. ನೀವು ಸತ್ಯದ ಮಾರ್ಗವನ್ನು ಅನುಸರಿಸಿ ನೀತಿವಂತ ಕಾರ್ಯಗಳನ್ನು ಮಾಡಿದರೆ ದೇವರು ಖಂಡಿತವಾಗ್ಲೂ ನಿಮ್ಮ ಹಣೆ ಬರಹವನ್ನು ಬದಲಾಯಿಸ್ತಾನೆ. ಈಗ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮ ಎಲ್ಲ ಕಠಿಣ ಪರಿಶ್ರಮ ಕೂಡ ನಿಮ್ಮ ಜೀವನದ ಸಿಹಿ ಫಲಗಳನ್ನು ಪಡೆಯುತ್ತೆ. ಈಗ ನಿಮ್ಮ ಜೀವನದಲ್ಲಿನ ಬಡತನ ಕ್ಷಣಾರ್ಧದಲ್ಲಿ ಕೊನೆಗೊಳ್ಳುತ್ತೆ. ಗಡಿಯಾರ ತಿರುಗಿದೆ ಮತ್ತು ಸ್ವರ್ಗದ ದ್ವಾರಗಳು ನಿಮಗಾಗಿ ತೆರೆಯಲಿವೆ. ಯಾಕೆಂದರೆ ಫ್ರೆಂಡ್ಸ್, ನಾವು ಇದನ್ನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಕೊನೆಯವರೆಗೂ ಕೂಡ ವಿಡಿಯೋ ನೋಡಿ. ಕೆಲವರು ವಿಡಿಯೋವನ್ನು ಅರ್ಧದಲ್ಲಿ ಬಿಟ್ಟು ನಂತರ ಅದನ್ನು ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಆದ್ದರಿಂದ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಪರಿಹಾರ ಅನ್ನೋದು ಇದೆ. ನಾನು ನಿಮಗೆ ಹೇಳ್ತೇನೆ, ಈ ವಿಡಿಯೋದಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗೆ ಕೂಡ ಉತ್ತರಗಳನ್ನು ಕಾಣಬಹುದು. ಆದರೆ ನೀವು ಮಾಡಬೇಕಾಗಿರೋದು ಕೇವಲ ನಿಮ್ಮ ಪ್ರಮುಖ ಜೀವನದಿಂದ ಸ್ವಲ್ಪ ಸಮಯ ತೆಗೆದುಕೊಂಡು, ಒಂದು 10 ಮಿನಿಟ್ ಸಮಯ ತೆಗೆದುಕೊಂಡು ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ. ಈ ವಿಡಿಯೋ ಏನಿದೆ ನಿಮ್ಮ ಎಲ್ಲ ಸಮಸ್ಯೆಗೆ ಕೂಡ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಕೇವಲ ಅದನ್ನು ನೋಡೋದ್ರಿಂದ ಸಾಕಾಗೋದಿಲ್ಲ, ನೀವು ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಗ್ರಹಗಳ ಸ್ಥಾನಗಳೊಂದಿಗೆ ನೀವು ಯಾವ ಬದಲಾವಣೆಗಳನ್ನು ಮಾಡಬೇಕು, ನಿಮ್ಮ ಜೀವನದಲ್ಲಿ ನೀವು ಯಾವ ಬದಲಾವಣೆಗಳನ್ನು ಮಾಡಬೇಕು, ಇದರಿಂದ ನೀವು ದೀರ್ಘಕಾಲದಿಂದ ಎದುರಿಸ್ತಿರುವ ಯಾವುದೇ ತೊಂದರೆಗಳಿಂದ ಪರಿಹಾರ ಪಡೆಯಬಹುದು. ಮತ್ತು ಯಾವುದೇ ಶತ್ರುಗಳು ನಿಮ್ಮನ್ನು ತೊಂದರೆಗೆ ಒಳಪಡಿಸಿದವರು, ಅವರು ನಿಮ್ಮ ಮೇಲೆ ಮಾಡಿದ ತೊಂದರೆಗೆ ಅವರೇ ಬಹಳಷ್ಟು ತೊಂದರೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಅದು ನಿಮ್ಮ ಕೆಲಸವನ್ನು ಅದು ಮುಗಿಯುವ ಮೊದಲೇ ಹಾಳು ಮಾಡುತ್ತೆ. ಫ್ರೆಂಡ್ಸ್, ಒಂದು ರೀತಿಯಲ್ಲಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಇಂದು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತರ್ತೇವೆ. ಫ್ರೆಂಡ್ಸ್, ವೃಶ್ಚಿಕ ರಾಶಿಯು ನೀರಿನ ತತ್ವದ ರಾಶಿ. ಇದು ತುಂಬ ಗಾಢವಾದ ರಹಸ್ಯಮಯ ತೀವ್ರತೆಯಿಂದ ತುಂಬಿದ ರಾಶಿ. ನಿಮ್ಮ ರಾಶಿಯು ಕೆಲಸದ ಸ್ಥಳದಲ್ಲಿ ಬಹಳ ಬೇಗನೆ ಶಕ್ತಿ ಹೊಂದುತ್ತೆ ಎಂದು ನಾವು ನಿಮಗೆ ಹೇಳ್ತೀವಿ. ನಿಮ್ಮ ರಾಶಿಯ ಜನರು ಕೂಡ ಬೇಗನೆ ಶತ್ರುಗಳನ್ನು ಮಾಡಿಕೊಳ್ತಾರೆ. ನಿಮ್ಮ ರಾಶಿಯ ಹೆಚ್ಚು ಭಾವನಾತ್ಮಕವಾಗಿದ್ದರೆ ನಿಮ್ಮ ಜೀವನದಲ್ಲಿ ಸ್ನೇಹಿತರು ಸಹ ನಿಮ್ಮ ಜೀವನದಲ್ಲಿ ಶತ್ರುಗಳನ್ನು ಮಾಡಿಕೊಳ್ಳೋದಕ್ಕೆ ಕೆಲವು ಕಾರಣಗಳನ್ನೋದು ಇರುತ್ತೆ ಅಂತ ನಾವು ನಿಮಗೆ ಹೇಳ್ತೇವೆ. ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಕ್ಕಾಗಲೆಲ್ಲ ಸ್ವಲ್ಪ ಹಣವನ್ನು ಕೂಡ ಪಡಿತೀರಾ. ಮೊದಲು ನೀವು ಈ ವಿಷಯಗಳನ್ನು ನಿಮ್ಮ ಫ್ರೆಂಡ್ ಜೊತೆ ಬಹಿರಂಗ ಮಾಡಿಬಿಡ್ತೀರಾ. ಫ್ರೆಂಡ್ ಆಗಲಿ ಅಥವಾ ನಿಮ್ಮ ಸ್ನೇಹಿತರು, ಯಾರಾದರೂ ಒಬ್ಬರ ಸಂಬಂಧಿಕರಾಗಲಿ, ನೆರೆಹೊರೆ ಆಗಲಿ, ಅಥವಾ ನಿಮ್ಮ ಸುತ್ತಲಿನ ಯಾವುದೇ ಜನರಿಗೆ ಆಗಲಿ, ನೀವು ಅವರೆಲ್ಲರಿಗೂ ಕೂಡ ನಿಮ್ಮ ವಿಷಯಗಳನ್ನೆಲ್ಲ ಕೂಡ ಹೇಳಿಬಿಡ್ತೀರಾ. ಫ್ರೆಂಡ್ಸ್, ನೀವು ಪ್ರಸ್ತುತ ಜೀವನದಲ್ಲಿ ನಿಮ್ಮ ಹೆಚ್ಚಿನ ಶತ್ರುಗಳೇನಿದ್ದಾರೆ ನಿಮ್ಮ ಸ್ವಂತ ಜನರಾಗಲು ಇದು ಕಾರಣ ಕೂಡ ಆಗಿರುತ್ತೆ. ಫ್ರೆಂಡ್ಸ್, ಮುಂದಿನ 3 ದಿನಗಳಲ್ಲಿ ನೀವು ತಪ್ಪಾಗಿ ಈ ತಪ್ಪುಗಳನ್ನು ಮಾಡಬಾರ್ದು ಅಂತ ನಾವು ನಿಮಗೆ ಹೇಳ್ತೀವಿ. ಫ್ರೆಂಡ್ಸ್, ಯಾವುದೇ ಪ್ರಯೋಜನಗಳು, ನೀವು ಯಾವುದೇ ಒಳ್ಳೆಯ ಸುದ್ದಿಯನ್ನು ಪಡಿಬೇಕಾದರೆ ಫ್ರೆಂಡ್ಸ್ ಅದನ್ನು ಗುಟ್ಟಾಗಿ ಹೃದಯದಲ್ಲೇ ಇಟ್ಕೊಳ್ಳಿ. ಮನಸ್ಸಿನಲ್ಲಿ ನಿಗ್ರಹ ಇರಲಿ. ನಾವು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮತ್ತು ಅದೇ ಸಮಯದಲ್ಲಿ ಫ್ರೆಂಡ್ಸ್, ಮುಂಬರುವ 3 ದಿನಗಳಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಕಪ್ಪು ಮಂತ್ರ ಮತ್ತು ಬ್ಲ್ಯಾಕ್ ಮ್ಯಾಜಿಕ್, ಕೆಟ್ಟ ದೃಷ್ಟಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಿ ಫ್ರೆಂಡ್ಸ್. ಈ ದುಬಾರಿ ವಸ್ತುವನ್ನು ಖರೀದಿಸೋದಕ್ಕೆ ನಿಮಗೆ ಎಷ್ಟು ಅವಕಾಶಗಳಿವೆ. ನೀವೆಲ್ಲರೂ ಹೊಸ ಮನೆ ಖರೀದಿ, ಹೊಸ ವಾಹನ ಖರೀದಿಸುವ ಅದೃಷ್ಟವನ್ನು ಪಡಿತೀರಾ. ನೀವು ಪ್ರವಾಸಕ್ಕೂ ಹೋಗ್ಬೋದು. ನಿಮ್ಮ ಮನಸ್ಸು ಬದಲಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಧಾರ್ಮಿಕ ಸ್ಥಳಗಳಿಗೂ ಭೇಟಿ ನೀಡ್ತೀರಾ. ದೇವರನ್ನು ಭೇಟಿ ಮಾಡೋದು ನಿಮಗೆ ತುಂಬ ಅದೃಷ್ಟ. ಮತ್ತು ನೀವು ಮನೆಯಿಂದ ಹೊರಗೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಆ ಕೆಲಸ ಯಶಸ್ವಿಯಾಗುತ್ತೆ. ಕರ್ಮಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ನೀವು ಗಮನ ಕೊಡಬೇಕು. ಜೀವನದಲ್ಲಿ ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಯಾವುದೇ ಕೆಲಸವನ್ನು ಮಾಡ್ತೀರಿ ಫ್ರೆಂಡ್ಸ್, ಈ ಕೆಲಸ ಏನಿದೆ ಮೊದಲ ಸ್ಥಾನದಲ್ಲಿರಬೇಕು. ನೆನಪಿನಲ್ಲಿ ಇಟ್ಕೊಂಬಿಡಿ ಫ್ರೆಂಡ್ಸ್. ನೀವು ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಪ್ರಾರಂಭ ಮಾಡ್ತಿದ್ರೆ, ನೀವು ಯಾವುದೇ ಕೆಲಸವನ್ನು ಮಾಡ್ತಿದ್ರೆ ರಹಸ್ಯ ಶತ್ರುಗಳ ಬಗ್ಗೆ ಎಂದಿಗೂ ಆಲಸ್ಯ ಮಾಡೋದಕ್ಕೆ ಹೋಗಬೇಡಿ.
ನೀವೆಲ್ಲರೂ ಕೆಟ್ಟ ಕರ್ಮವನ್ನು ಹೊಂದಿರ್ತೀರಾ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಕ್ಷಣಗಳು ಎಂದಿಗೂ ಸಂತೋಷವಾಗಿರೋದಿಲ್ಲ ಮತ್ತು ಕ್ಷಣಗಳು ನಿಮಗೆ ಸಂತೋಷವಾಗಿಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಬಿಕ್ಕಟ್ಟು ಉಂಟಾಗುತ್ತೆ ಎಂಬುದನ್ನು ನೆನಪಿಡಿ. ಇಡೀ ಮತ್ತು ನಿಮ್ಮ ಜೀವನದಲ್ಲಿ ಶನಿ ಮತ್ತು ಕುಜ ಕೆಟ್ಟವರಾದರೆ ನಿಮಗೆ ಆರ್ಥಿಕ ಸಮಸ್ಯೆಗಳು ಮಾತ್ರ ಅಲ್ಲ, ಮೂರನೆಯವನು ನೀವು ಎಂದಿಗೂ ಶತ್ರು ಅಂತ ಪರಿಗಣಿಸಿದ ಒಬ್ಬ ವ್ಯಕ್ತಿ ಅವನು ಯಾವಾಗಲೂ ನಿಮಗೆ ಸಹಾಯ ಮಾಡೋದಕ್ಕೆ ಬಯಸ್ತಾ ಇರ್ತಾನೆ. ಆ ಥರ ನಟನೆ ಮಾಡ್ತಿರ್ತಾನೆ, ಆದರೆ ವಾಸ್ತವದಲ್ಲಿ ಅವನು ನಿಮಗೆ ಕತ್ತರಿ ಹಾಕುವವನು. ಮೂವರ ಮುಖಗಳಲ್ಲಿ ಮುಖವಾಡಗಳನ್ನು ಇರುತ್ತೆ, ಮೂವರ ಧ್ವನಿ ಕೂಡ ಸ್ವೀಟ್ ಆಗಿರುತ್ತೆ, ಮೂವರ ನಡವಳಿಕೆಗಳಲ್ಲಿ ಮೋಸ ಅಡಗಿರುತ್ತೆ. ಸ್ವಲ್ಪ ಸಮಯದಿಂದ ಜನರ ನಿಜವಾದ ಮುಖಗಳು ಅನ್ನೋದು ಇದ್ದಕ್ಕಿದ್ದಂತೆ ನಿಮಗೆ ಬಹಿರಂಗ ಆಗುತ್ತೆ. ಯಾರೊಬ್ಬರ ನಡವಳಿಕೆ ಬದಲಾಗಿದೆ, ಯಾರೊಬ್ಬರ ನೋಟ ಬದಲಾಗಿದೆ, ಯಾರೊಬ್ಬರ ಮಾತುಗಳು ಬದಲಾಗಿದೆ. ಇದು ಕಾಕತಾಳೀಯವಲ್ಲ, ಇದು ನಿಮ್ಮ ಜೀವನವನ್ನು ಸ್ವಚ್ಛಗೊಳಿಸ್ತಾ ಇದೆ ಎಂಬುದರ ಸಂಕೇತ ಆಗಿರುತ್ತೆ. ಅಸ್ತವ್ಯಸ್ತತೆಯನ್ನು ತೆಗೆದುಹಾಕಲಾಗ್ತಾ ಇದೆ. ಅದೃಷ್ಟದ ಒಂದು ಹಾದಿಯಿಂದ ಧೂಳನ್ನು ತೆಗೆದುಹಾಕಲಾಗ್ತಾ ಇದೆ. ಆದರೆ ಆಲಿಸಿ, ನೀವು ಈ ಮೂವರನ್ನು ಸಮಯಕ್ಕೆ ಗುರುಸ್ತೇ ಇದ್ದರೆ ನೀವು ತೊಂದರೆಯಲ್ಲಿ ಸಿಲುಕಿಕೊಳ್ತೀರಾ. ನೀವು ನಿಮ್ಮನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗದಿದ್ದರೆ, ನಿಮ್ಮ ಶಕ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗದಿದ್ದರೆ ಅದೇ ಜನ ನಿಮ್ಮನ್ನು ತುಂಬ ಮುರಿತಾರೆ. ನೀವು ಎಲ್ಲದೂ ಕೂಡ ಈ 48 ಗಂಟೆಗಳು ನಿಮಗೆ ಅಗ್ನಿ ಪರೀಕ್ಷೆ ಥರ ಇರುತ್ತೆ. ಅದೇ ಥರ ವರದಾನ ಕೂಡ ಆಗಿರುತ್ತೆ. ಮಂಗಳವಾರ ನೀವು ಹನುಮಾನ್ ಚಾಲಿಸ ಪಠನೆ ಮಾಡಿ, ಕೆಂಪು ಬಟ್ಟೆ ದಾನ ಮಾಡಿ, ಬೆಲ್ಲ ಮತ್ತು ಕಡಲೆ ನೈವೇದ್ಯ ಮಾಡಿ, ಮಂಗಳವಾರ ಮತ್ತು ಶನಿವಾರ ಉಪವಾಸ ಮಾಡಿದರೆ ನಿಮ್ಮ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ವೃಶ್ಚಿಕ ರಾಶಿಯವರ ದೊಡ್ಡ ಶತ್ರು ಅಂದರೆ ಅವರದೇ ತೀವ್ರತೆ. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನಿಮ್ಮನ್ನು ಹಿಂದಕ್ಕೆ ಎಳೆದೊಯ್ಯುತ್ತೆ. ಆದ್ದರಿಂದ ಶಾಂತವಾಗಿರಿ, ತಾಳ್ಮೆಯಿಂದ ಇರಿ. ನಿಮ್ಮ ಸಹೋದರರು ಮತ್ತು ತಂದೆಯೊಂದಿಗೆ ಸಂಬಂಧಗಳನ್ನು ಸರಿ ಮಾಡಿಕೊಳ್ಳಿ. ಅವರ ಆಶೀರ್ವಾದ ನಿಮ್ಮ ರಕ್ಷಾ ಕವಚವಾಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿಯ ಯೋಗ ಇದೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದ ಅನ್ನೋದು ಸಿಗುತ್ತೆ. ವಿದೇಶ ಪ್ರಯಾಣದ ಸಾಧ್ಯತೆ ಕೂಡ ಇದೆ. ಸಂಶೋಧನೆ, ಪೊಲೀಸ್, ಸೇನೆ, ವೈದ್ಯಕೀಯ, ಜ್ಯೋತಿಷ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿರೋರಿಗೆ ದೊಡ್ಡ ಯಶಸ್ಸು ಸಿಗುತ್ತೆ. ಇನ್ನು ಪ್ರೀತಿ ಮಾಡೋರಿಗೆ ಮದುವೆಯ ಮಾತುಕತೆ ಕೂಡ ಮುಂದುವರಿಯುತ್ತೆ. ಮದುವೆಯಾದವರಿಗೆ ಸಂತಾನ ಭಾಗ್ಯದ ಸುದ್ದಿ ಬರ್ಬೋದು. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದನ್ನು ನೀವು ಕಾಪಾಡಿಕೊಳ್ಬೇಕು. ಇನ್ನು ಸಮ್ಟೈಮ್ಸ್ ಆರೋಗ್ಯದ ವಿಷಯದಲ್ಲಿ ರಕ್ತದೊತ್ತಡ, ಶಸ್ತ್ರಚಿಕಿತ್ಸೆ, ಗುಪ್ತ ರೋಗಗಳ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ಹೆಚ್ಚು ನೀರು ಕುಡಿರಿ, ಕೆಂಪು ಬಣ್ಣದ ಹಣ್ಣುಗಳನ್ನು ತಿನ್ನಿ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದೇ ನಿಮ್ಮ ದೊಡ್ಡ ಅಸ್ತ್ರ. ಇನ್ನು ನಿಮ್ಮ ಕನಸುಗಳು ನನಸಾಗುವ ಸಮಯ ಬಂದಿದೆ. ನಿಮ್ಮ ಕನಸುಗಳು ನನಸಾಗುತ್ತೆ. ಹಿಂದೆ ಸಂಕಲ್ಪ ಮಾಡಿ, ನಾನು ಗೆಲ್ತೇನೆ, ನಾನು ಮುನ್ನಡೆತೇನೆ, ನನ್ನನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಮಂತ್ರವನ್ನು ಪ್ರತಿದಿನ 11 ಬಾರಿ ಹೇಳಿ. ವಿಶ್ವವೇ ನಿಮ್ಮ ಪರವಾಗಿ ನಿಲ್ಲುತ್ತೆ. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಮಂಗಳದೇವ, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.